ಅಪ್ಪೆ ಗಾಡಿಯಲ್ಲಿ ನಾವ್ ಯಾಕೆ ಊನು ಆಡ್ತಾ ಇದೀವಿ? ಗೊತ್ತಾ, ಈ ಗೇಮ್ ಆಡ್ತಾ ಆಡ್ತಾ ಆಡಿಯನ್ಸ್ಗೆ ಕತೆ ಹೇಳೋಣ. ಏನಕ್ಕೆ ಗಾಡಿ ಇಲ್ಲಿದೆ, ಏನು ಕೂಡ ಆಡ್ತಾ ಇದೀವಿ ಅಂತ. ಸೊ ಅಂಡ್ ಇದು ನನ್ನ ಕಾರ್ಡ್ಸು. ಇದು ನನ್ ಕಾರ್ಡ್ಸು. ಓಕೆ, ಸೊ ಈಗ ಆಡ್ತಾ ಅದನ್ನ ಕತೆ ಹೇಳೋಣ. ನಿಂದು ಆಟ ಈಗ ಗ್ರೀನ್ ಕಲರ್ ಇದೆ. ಓಪನಿಂಗ್ ಕಾರ್ಡು. ಓಕೆ, ಸೊ ಆ ತರ ಮಲ್ಟಿಪಲ್ ಕಾರ್ಡ್ಸ್ ಇದ್ರೆ ಎಲ್ಲ ಗ್ರೀನ್ ಕಾರ್ಡ್ಸ್ ಹಾಕ್ಬೇಕು ಅಂತ. ಎಲ್ಲ ಖಾಲಿ ಗ್ರೀನ್ ಕಾರ್ಡ್ಸ್ ಅವನ ಹತ್ರ ಇಲ್ವೇ ಇಲ್ಲ. ಮಗ ನಾವೊಂದ್ ಮ್ಯಾಟ್ರ್ ಮಾಡ್ತಾ ಬಿಟ್ಟಿದ್ಯಾ, ಗಾಡಿ ಯಾಕೆ ಇಲ್ಲಿಕ್ಕಿದ್ದೀವಿ? ಸೊ ಗಾಡಿ ಏನಕ್ಕೆ ಇಲ್ಲಿ ಇಟ್ಟಿದೀವಿ ಅಂದ್ರೆ, ಲೋಹಿತ್ ಹತ್ರ ಒಂದ್ ಗಾಡಿ ಇತ್ತು, ಅದೇನಾಯ್ತು? ಕೆಟ್ಟೋಯ್ತು. ನನ್ನ ಹತ್ರ ಗಾಡಿ ಇತ್ತು, ಅದೇನಾಯ್ತು? ಕೆಟ್ಟೋಯ್ತು. ಅದಾದ್ಮೇಲೆ ಇನ್ನೊಂದಕ್ಕೆ ಆಟ ಆಡ್ತಾ ಇನ್ನೊಂದು ಹೇಳ್ತೀನಿ. ಸೊ ಫಸ್ಟ್ ಗೇಮ್ ಕಂಟಿನ್ಯೂ ಮಾಡೋಣ, ಹಂಗೆ ಕಥೆನೂ ಹೇಳ್ತೀನಿ. ನೆಕ್ಸ್ಟ್ ಇವಾಗ ನಾನ್ ಗ್ರೀನ್ ಹಾಕ್ಬೇಕಲ್ವಾ? ಸೊ ನಂದು ಒಂದು ಗ್ರೀನ್ ಕಾರ್ಡ್ ಇದೆ. ನಾನೊಂದು ಈಗ ಬಿಟ್ಟು ಈ ಕಾರ್ಡ್ ಎತ್ಕೋ, ಗ್ರೀನ್ ಕಾರ್ಡ್ ಎತ್ಕೋ. ಇದು ಇದು ಈಗ ಅಲ್ಲ ಹಾಕು. ಓಕೆ, ನೆಕ್ಸ್ಟ್. ಸೊ ಆಬ್ವಿಯಸ್ಲಿ ಅವನ ಹತ್ರ ಗ್ರೀನ್ ಕಾರ್ಡ್ ಇಲ್ಲ, ಅದಕ್ಕೆ ಡಿಪ್ಪಲ್ ಎತ್ಕೊಂಡು ಇದು ಇಟ್ಬಿಟ್ಟಿದ್ದಾರೆ. ಈಗ ನನ್ನ ಹತ್ರನು ಸೊ 1 ಇದೆ ನಂಬರು, 1 ಹಾಕ್ತೀನಿ. ಓ ಇದೆ. ಸೊ ಐ ಪುಟ್ ಇಟ್ ರಿವರ್ಸ್. ರಿವರ್ಸ್ ವಿಲ್ ಗೋ ಟು ದಿ ಟಿಪ್. ಅಯ್ಯೋ ಬೇಡ, ಅದು ಹಾಕೋದು ಬೇಡ, ಕಾರ್ಡ್ ಹಾಕು. ಸೊ ಈಗ ಎಲ್ಲಿಗೆ ಬಂತು ಅಂದ್ರೆ, ಎಲ್ಲ ಯೆಲ್ಲೋ ಕಾರ್ಡ್ ಹಾಕ್ಬಿಟ್ಟು ಒಂದು +4 ಹಾಕಿದ್ದಾನೆ. ಈಗ ನನ್ನ ಹತ್ರ +4 ಇದ್ರೆ ಮಾತ್ರ ಸರ್ವೈವ್ ಆಗೋದು. ಸೊ ಆಡಿಯನ್ಸ್ಗೆ ಆಲ್ರೆಡಿ ಗೊತ್ತೇ ಇದೆ ನನ್ನ ಹತ್ರ +4 ಇದೆಯೋ ಇಲ್ವೋ ಅಂತ. ನನ್ನ ಹತ್ರ +4 ಇಲ್ಲ. ಸೊ ಇವಾಗ ನಾನು 4 ಕಾರ್ಡ್ ಎತ್ತಲೇಬೇಕು. ಅವನ ಕಾರ್ಡಲ್ಲಿ ಎಲ್ಲೋ ಇದ್ರೆ ಡನ್ ಅಂಡ್ ಡಸ್ಟೆಡ್. ಸತ್ತೆ. 1 2 3 4. 4 ಕಾರ್ಡ್ ಎತ್ಕೊಂಡೆ ಈಗ. ಸೊ ಇವಾಗ ಅವನ ಹತ್ರ ಎಲ್ಲೋ ಕಾರ್ಡ್ ಇದ್ರೆ ಗೇಮ್ ಓವರ್. ಇಲ್ಲ ಅಂದ್ರೆ ನಾನು ಇನ್ನೂ ಆಟ ಆಡಿಸ್ಬೋದು, ಯಾಕಂದ್ರೆ ನನ್ನ ಹತ್ರ ಒಂದು ಒಳ್ಳೆ ವೈಟ್ ಕಾರ್ಡ್ ಇದೆ. ಲೋಹಿತ್, ನನ್ನ ಹತ್ರ ಎಲ್ಲೋ ಕಾರ್ಡ್ ಇದೆ ಅಂತ ನನ್ನ ವೀಕ್ಷಕರಿಗೆ ಗೊತ್ತಿದೆ. ಸೊ ಆಟ ನಾನು ಗೆದ್ದಿದ್ದೀನಿ. ಮಗ ಸ್ಟೋರಿ ಎಲ್ಲಿ ಬಂತು? ಓಕೆ, ನೆಕ್ಸ್ಟ್ ಈ ಗಾಡಿ ಸ್ಟೋರಿಗೆ ಬರೋಣ. ಈ ಗಾಡಿ ಹೆಂಗೆ ಏನಾಯ್ತು, ಏನ್ ಕತೆ? ಓಕೆ ಓಕೆ, ತಡಿ ಅಣ್ಣ ಅಲ್ಲಾಡ್ಬಿಡಿ ಅಂದ್ರು. ಗ್ಯಾಸ್ ಹಾಕ್ಸ್ತಾ ಇದೆ. ಗ್ಯಾಸ್ ಹಾಕ್ತಾರಂತೆ. ನಮ್ಗಲ್ಲ, ಗಾಡಿಗೆ. ಗಾಡಿ ಅಲ್ಲಾಡ್ಬಾರ್ದು. ಸೊ ಸ್ಟೋರಿ ಈಗ ಈ ಗಾಡಿದು ಎಲ್ಲಿಗೆ ಬಂತು? ಈ ಗಾಡಿ ಯಾಕೆ ನಿಂತ್ಕೊಂಡೈತಿ ಇದ್ರೊಳಗೆ? ಯಾಕೆ ನಿಂತ್ಕೊಂಡಿದೆ? ಗಾಡಿ ರಿಪೇರ್ ಆಗೈತೆ. ಏನ್ ರಿಪೇರ್ ಆಗೈತೆ? ಆಯಿಲ್, ಇಂಜಿನ್ ಒಳಗ್ ಆಯಿಲ್ ಇದೆ, ಆದ್ರೆ ಇಲ್ಲಿರೋ ಆಯಿಲ್ ಆಯ್ತಾ ಇಲ್ಲ, ಸರ್ಕ್ಯುಲೇಟ್ ಆಗ್ತಾ ಇಲ್ಲ. ಸೊ ಅದರಿಂದ ಗಾಡಿ ಫುಲ್ ಖರಾಬ್ ಆಗಿದೆ. ಇನ್ನೂ ಸ್ವಲ್ಪ ಜಾಸ್ತಿ ನಾನು ಓಡ್ಸಕ್ ಹೋದ್ರೆ ಏನಾಗುತ್ತೆ? 12,000 ಖರ್ಚು ಬರುತ್ತೆ. ಸದ್ಯಕ್ಕೆ 8,000 ಖರ್ಚು ಬರ್ತೈತೆ. ಇನ್ನೂ ಓಡಿಸ್ತಾ ಇದ್ರೆ 12,000 ಖರ್ಚು ಬರುತ್ತೆ. ಇನ್ನೂ ಓಡಿಸಿದ್ರೆ ಗಾಡಿನ ಪೀಸ್ ಮಾಡ್ಬಿಟ್ಟು ಗುಜರಿಗೆ ಹಾಕ್ಬೇಕಾಗುತ್ತೆ. ಸೊ ಇದನ್ನ ಆಗ್ಬಾರ್ದು ಅನ್ಬಿಟ್ಟು ಅಣ್ಣ ಗಾಡಿ ಅಣ್ಣ ಗ್ಯಾಪ್ ಅಲ್ಲಿ ಅಲ್ಲಾಡ್ಬೇಡಿ ಅಂತವ್ರೆ. ಸೊ ಸ್ವಲ್ಪ ಅಲ್ಲಾಡ್ದಂಗೆ ಬರೀ ಕೈ ಮೂಮೆಂಟ್ ಅಲ್ಲೇ ಮಾಡೋಣ. ಸೊ ಈಗ ಇದನ್ನ ರಿಪೇರಿ ಮಾಡಿಸಿ ಏನಾದ್ರು ಮಾಡ್ಬೇಕು. ಬಟ್ ಇದನ್ನ ಎಲ್ಲಿಗೆ ತಗೊಂಡ್ ಹೋಗ್ತಾ ಇದೀವಿ ನಾವು? ಹೌದು, ಫಸ್ಟ್ ಆಫ್ ಆಲ್ ಎಲ್ಲಿಗೆ ತಗೊಂಡ್ ಹೋಗ್ತಾ ಇದೀವಿ? ವಿಡಿಯೋ ಕೊನೆವರೆಗೂ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಕೊನೆವರೆಗೂ ನೋಡ್ರೆ ಗೊತ್ತಾಗುತ್ತೆ. ಗ್ಯಾಪ್ ಅಲ್ಲಿ ಮಳೆ ಶುರು ಆಗ್ಬಿಟ್ಟಿದೆ. ಸೊ ಇದು ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ, ಈ ಗಾಡಿ ಮತ್ತೆ ಈ ಒಂದು ಬ್ರೀಸು, ಆಮೇಲೆ ಈ ಸಣ್ಣ ಪುಟ್ಟ ಲಿಟಲ್ ಮೂಮೆಂಟ್ಸ್ ಎಷ್ಟು ಖುಷಿ ಕೊಡುತ್ತೆ ಮೇಡಮ್. ಹೌದು. ಅದೇ ಮುಂದೆ ಕಾರಲ್ಲಿ ಹೋಗ್ತಾ ಇದಾರೆ, ಅವ್ರಿಗೆ ಯಾವ ತರ ಲೈಫ್ ಇದೆ ಹೇಳಿ ಮಚ್ಚಿ? ಅವ್ರಿಗೆ ಮಳೆ ಸೌಂಡ್ ಕೇಳಿಸ್ತಾ ಇಲ್ಲ, ಆಚೆ ಗಾಳಿ ಇಲ್ಲ, ಒಳಗೆ AC ಗಾಳಿ ತಗಂತವ್ರೆ, ಆದ್ರೆ ಆಚೆ ಮಳೆ ಸದ್ದು ಮತ್ತೆ ಗಾಳಿ ಬರ್ತಾ ಇಲ್ಲ. ಅವ್ರೇನು ಅನುಭವಿಸಕ್ಕೆ ಆಗ್ತಿಲ್ವಲ್ಲ. ಅದು ಎಲ್ಲ ಮುಚ್ಕೊಂಡು 4 ಗೋಡೆ ಮಧ್ಯೆ ಇದ್ದಾರೆ. ಅದೇ ತರ 4 ಡೋರ್ ಮಧ್ಯೆ ಇದ್ದಾರೆ ಅವ್ರ ಕಾರಲ್ಲಿ. ಎಷ್ಟೇ ಲಕ್ಸುರಿಯಸ್ ಲೈಫ್ ಇದ್ರೂ ಕೂಡ ನಮ್ಗೆ ಇಷ್ಟೆಲ್ಲ ಕಷ್ಟ ಆಯ್ತು. ನಿನ್ ಗಾಡಿ ಕೆಟ್ಟೋಯ್ತು, ನನ್ ಗಾಡಿ ಕೆಟ್ಟೋಯ್ತು, ಅಮ್ಮನ್ ಗಾಡಿ ಕೆಟ್ಟೋಯ್ತು, ತಮ್ಮನ್ ಗಾಡಿ ಕೆಟ್ಟೋಯ್ತು. ಇಷ್ಟೆಲ್ಲ ಹೋದ್ರು ಕೂಡ ಲೈಫ್ ಅಲ್ಲಿ ನಾವು ಅದೇ ಒಂದು ಛಲದಲ್ಲಿ ಇದೀವಿ. ಹೌದು, ಮಜಾ ಅನ್ನೋದು ಯಾವಾಗ್ಲೂ ಇದೆ, ಸ್ಟಾಪ್ ಆಗ್ಬಾರ್ದು. ಲೈಫ್ ಈ ತರ ಸಿಂಪಲ್ ಲಿಟಲ್ ಮೂಮೆಂಟ್ಸ್ ಅಷ್ಟೇ. ಎಷ್ಟೇ ಲಕ್ಸುರಿಯಸ್ ಲೈಫ್ ಇದ್ರು ಕೂಡ
ಅದಾಗಲ್ಲ. ಹೌದು. ನನಗೆ ಇವನು ನನಗೆ ಇವನು. ಸೊ ಯಾವ ತರ ಅಂದ್ರೆ ನಾನು ಒಂದು BMW ಕಾರಲ್ಲಿ ಓಡಾಡ್ರು ಕೂಡ ಜೊತೆಲಿ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನ್ ಗುಡಿಸ್ಲಲ್ಲಿ ಇದ್ರು ಕೂಡ ಇವನ್ ಜೊತೆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಕಂಪ್ನಿ ಇಂಪಾರ್ಟೆಂಟ್, ನಾವ್ ಎಲ್ಲಿರ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್. ಒಂದ್ ಲೈಫ್ ಎಂಜಾಯ್ ಮಾಡೋದಕ್ಕೆ ಬೇಕಾಗಿರೋ ಅಂಶಗಳು ಏನು ಅಂದ್ರೆ ಸುತ್ತಮುತ್ತ ಇರೋ ಜನ, ಫ್ರೆಂಡ್ಸ್, ಫ್ಯಾಮಿಲಿ, ಅಷ್ಟೇ ಸಾಕು. ಆ ಒಂದು ಕೊಡೋಷ್ಟು ಎನರ್ಜಿ ಮೊಮೆಂಟ್ಸ್ ಅದು ಸಿಗಲ್ಲ. ಎಷ್ಟೇ ದೊಡ್ಡ ಅರಮನೆಯಲ್ಲಿದ್ರು ಕೂಡ ಈ ತರ ಸಣ್ಣ ಪುಟ್ಟ ಲೈಫ್ ಎಂಜಾಯ್ ಮಾಡಕ್ ಆಗತ್ತಾ? ಆಗಲ್ಲ. ನೋ ವೇ, ಚಾನ್ಸೇ ಇಲ್ಲ. ಒಂದೊಂದ್ಸತಿ ನಾವ್ ಯೋಚನೆ ಮಾಡ್ತೀವಿ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಡ್ತೀವಿ, ಓಡೋ ಟೈಮಲ್ಲಿ ಓಡ್ಬೇಕು, ವಯಸ್ಸಿರೋ ಟೈಮಲ್ಲಿ ದುಡ್ಡು ಮಾಡ್ಬಿಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನಿಜ ಅದು ಆಕ್ಚುಲಿ. ಬಟ್ ವಯಸ್ಸಿರೋ ಟೈಮಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟು, ಚೆನ್ನಾಗಿ ಕೋಟಿ ದುಡ್ಡು ಮಾಡ್ಬಿಟ್ಟು ಹೋಗಿ ಒಂದ್ ದೊಡ್ಡ ಅರಮನೆ ಕಟ್ಕೊಂಡು, ಕಾರು ಬಂಗ್ಲೆ ಎಲ್ಲ ಕಟ್ಕೊಂಡು ಹೋಗಿ ಕೂತ್ಕೋತೀವಿ. ಬಟ್ ಸುತ್ತಮುತ್ತ ಯಾರು ಇರಲ್ಲ. ನಾವ್ ಮಾತ್ರ ಇರ್ತೀವಿ. ಅದಕ್ಕೆ ಹೇಳೋದು, ಸುತ್ತಮುತ್ತ ಯಾರು ಇರ್ಬೇಕು ಹೇಳು? ಜನರು ಇರ್ತೀವಿ. ಸುತ್ತಮುತ್ತ ದುಡ್ಡು ಮಾಡೋಣ, ತೊಂದ್ರೆ ಇಲ್ಲ, ನಿಧಾನಕ್ಕೆ ದುಡ್ಡು ಮಾಡೋಣ, ಜನರೆಲ್ಲ ಸೇರ್ಸ್ಕೊಂಡು ದುಡ್ಡು ಮಾಡೋಣ. ಎಲ್ಲಾರು ಸೇರಿಗೆ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್, ಫ್ಯಾಮಿಲಿ ರಾಯಲ್ ಆಗಿರ್ಬೇಕು. ಅವಾಗ ನಮಗೂ ಒಂದು ತೃಪ್ತಿ ಇರುತ್ತೆ, ಅವರು ಖುಷಿಯಾಗಿರ್ತಾರೆ. ಸೊ ಇಲ್ಲಿ ಸ್ವಾರ್ಥತನ ಇರಬಾರ್ದು, ಜೊತೆಲಿ ಎಲ್ಲಾರು ಬೆಳೆಯಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರ್ಲಿ. ಹೌದು. ಸೊ ಇಲ್ಲಿ ಏನ್ ಹೇಳಕ್ ಕೊಟ್ಟಿಲ್ಲ, ಒಂದು ಫ್ರೆಂಡ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಲಿ ಕಷ್ಟದಲ್ಲಿ ಇರ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದೊಂದು ಸಣ್ಣ ಒಂದು ಎಕ್ಸಾಂಪಲ್ ಅಷ್ಟೇ. ನಿಜ. ಕಷ್ಟಗಳು ಇವತ್ತು ಬರುತ್ತೆ, ನಾಳೆ ಹೋಯ್ತದೆ, ಎದುರ್ಸ್ಕೊಂಡು ಹೋಯ್ತಾ ಇರ್ಬೇಕು. ಗಾಡಿ ತರ ಗಾಡಿ ನೋಡಿ, ಗಾಡಿ ರಿಪೇರ್ ಆಗೈತೆ ಆದ್ರೂ ನಿಲ್ಲಿಲ್ಲ, ಹೋಗ್ತಾ ಇದೆ ಗಾಡಿ. ಹೆಂಗ್ ಹೋಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಹೋಗ್ತಾ ಇದೆ, ಅದೇ ಇಂಪಾರ್ಟೆಂಟ್. ಈ ಗ್ಯಾಪ್ ಅಲ್ಲಿ ನಂಗೆ ಒಂದು ಕೋಟ್ ಜ್ಞಾಪಕ ಬರ್ತಾ ಇದೆ. ಏನ್ ಹೇಳ? ಏನ್ ಕೋಟ್ ಅಂದ್ರೆ, ಯಾರೊಬ್ಬ ಫೇಮಸ್ ಪರ್ಸನ್ ಯಾವ್ದೋ ಒಂದು ಫೇಮಸ್ ಸ್ಟೇಜ್ ಅಲ್ಲಿ ಹೇಳ್ತಾನೆ, ಏನಂತ ಗೊತ್ತಾ? ನಿನ್ಗೆ ಓಡಕ್ ಆಗಿಲ್ವಾ, ಜಾಗ್ ಮಾಡು. ಜಾಗ್ ಮಾಡಕ್ಕೂ ಆಗಿಲ್ವಾ, ವಾಕ್ ಮಾಡು. ವಾಕ್ ಮಾಡಕ್ಕೂ ಆಗಿಲ್ವಾ, ತೆವಳ್ಕೊಂಡು ಹೋಗು. ಒಟ್ನಲ್ಲಿ ನೀನು ಹೋಗ್ತಾನೆ ಇರ್ಬೇಕು ಅಷ್ಟೇ, ಜಾಗದಲ್ಲಿ ನಿಂತ್ಕೋಬಾರ್ದು, ಹೋಗ್ತಾನೆ ಇರ್ಬೇಕು. ಅದೇ ಜೀವನ, ಅದೇ ಲೈಫ್. ಕಷ್ಟಗಳು ಸಾವಿರಾರು ಬಂದೇ ಬರುತ್ತೆ ಗುರು. ಎದುರ್ಸೋಣ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಬಿಟ್ರೆ ಸಾಕು. ಯು ವಿಲ್ ಫಾರ್ ಶೋರ್ ಎದುರ್ತೀರಾ. ಸ್ಮಾಲ್ ಯೂಟ್ಯೂಬರ್ಸ್ ವಿತ್ ಬಿಗ್ ಡ್ರೀಮ್ಸ್. ಸೊ ಇದು ಎಲ್ಲೋ ಅಂತ ಗೊತ್ತಿಲ್ಲ, ನಮ್ಮ ಕಮ್ಯುನಿಟಿ ಪೂರಾ ಖುಷಿಯಾಗಿರ್ಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ಇಟ್ಕೊಂಡು ಮಾಡ್ತಿರೋದು. ಮುಂದೆ ಗೊತ್ತಾಗುತ್ತೆ ಯಾವ್ಯಾವ ತರ ಕಂಟೆಂಟ್ ಬರುತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ. ಇದೆಲ್ಲ ಬರೀ ಒಂದು ಸಣ್ಣ ವಿಡಿಯೋಸ್ ಅಷ್ಟೇ. ಇದೆ ಮನೆ ನಮ್ದು, ಇದೇ ಮನೆ ಒಂದಪ್ಪ ಮನೆ. ಹೊಟ್ಟೆ ಕಲಕ್ಸ್ತೈತಪ್ಪ ಅಣ್ಣ, ಹಿಂಗೆ ರಿವರ್ಸ್ ಹಾಕಿ. ಯಪ್ಪ, ಹೊಟ್ಟೆ ಎಲ್ಲ ತೊಳ್ಸೋಗ್ಬಿಡ್ತದೆ. ನನಗೆ ಒಂಥರ ವಾಮಿಟ್ ಬರಂಗೆ ಆಗ್ಬಿಟ್ಟಿದೆ. ಲೋಹಿತ್ಗೂ ನನಗೂ ಇಬ್ಬರಿಗೂ ಸೇರ್ಕೊಂಡು ಇವಾಗ ಸದ್ಯ ಆಚೆಗೆ ಬಂದ್ರೆ ಸಾಕಾಗಿದೆ. ಬನ್ನಿ ಅಣ್ಣ, ದಯವಿಟ್ಟು ನಮ್ಗೆ ಜೈಲಿಂದ ತೆಗೀರಿ ಆಚೆ. ಆಯ್ತಲ್ಲಪ್ಪ ಅಣ್ಣ. ಇವಾಗ ನಾವು ಹೊರಗಡೆ ಇಟ್ಕೊಂಡು ಏನ್ ಮಾಡಿದ್ವಿ ಗೊತ್ತಾ? ಏನ್ ಮಾಡಿರ್ಬೋದು ನಾವು ಹೊರಗಡೆ ಇಟ್ಕೊಂಡು? ಏನ್ ಮಾಡಿರ್ಬೋದು ಅಂದಾಜು ನೀವೇ ಹೇಳಿದ್ರಲ್ಲ ಅವಾಗ್ಲೇ ಲೂಡ ಲೂಡೋ ಅಲ್ಲ, ಇದು ಊನ ಅಂದ್ವಿ. ಹಂಗೆ ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದೀವಿ ಗ್ಯಾಪ್ ಅಲ್ಲಿ. ಇದನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ. ಇದೇ ನಮ್ಮ ಮನೆ, ನಮ್ಮ ಅಜ್ಜಿ ಇಲ್ಲಿ. ಅಮ್ಮ ಊಟ ಮಾಡ್ದ? ಅದು ಚೆನ್ನಾಗಿದ್ದೀರಾ? ಫೋಟೋ ತೆಗಿತಾವೆ. ಫ್ರೆಂಡು. ಗಾಡಿ ಏನಕ್ಕೆ ರೋಡ್ ಇರೋದು ಹೇಳು? ನಂದಲ್ಲ, ರಂಜುದು. ರಿಪೇರಿ ಆಗ್ಬಿಟ್ಟಿದಮ್ಮ, ಇವಾಗ ಇಳಿಸ್ತಾ ಇರೋದು. ರಿಪೇರಿ ವಾಟ್ಸಪ್ ತಗೊಂಬಂದಿದ್ದು, ರಿಪೇರಿ ಆಗುತ್ತೆ, ಅದಕ್ಕೆ ಗಾಡಿಗೆ ತಗೊಂಬ. ಇಲ್ಲ ಗಾಡಿಯಲ್ಲೇ ಬರ್ತಾರಿಲ್ವಾ? ಹೆಚ್ಚು ಅಣ್ಣ ಬಂದ್ವಿ ಒಂದೇ. ಏನು ಇದು? ನಮ್ಮ ರಚ್ಚು. ಇದು ಏನಕ್ಕೆ ಇದ್ರ ಹೆಸರು ರಚ್ಚು ಅಂತ ಇಟ್ಟಿರೋದು ಅಂದ್ರೆ, ಬರೀ ರಚ್ ಮಾಡ್ಕೊಂಬರುತ್ತೆ ನೋಡಿ ಹೆಂಗಾಡ್ತಾ. ಹೇಯ್ ಬ್ಲಾಕಿ, ಏಯ್ ಬರೋ, ಗಾಡಿ ಇಳಿಸ್, ಬರೋ ಗಾಡಿ ಇಳಿಸು. ಎಲ್ಲಿ ಬಿಡಿಯೋಣ ಹಂಗೆ. ಇವಾಗ ನಾವು ಗಾಡಿ ತಗೊಂಡು ಎಲ್ಲಿ ಬಿಟ್ಟಿವಿ ಮಚ್ಚಿ? ಗಾಡಿ ತಗೊಂಡು ಮನೇಲಿದೆ ಗಾಡಿ.
ಇದನ್ನ ನಾಳೆ ರಿಪೇರಿಗೆ ತಗೊಂಡು ಹೋಗ್ತೀವಿ. ಎಸ್, ಅದೆಲ್ಲ ಮರ್ತೋಗ್ಲಿ. ಇವಾಗ ಏನು ತೋರಿಸ್ತೀವಿ ಮತ್ತೆ ಅವ್ರಿಗೆ? ನಮ್ಮ ಸುಮ್ಮನ್ ಅವ್ರ ಮನೆ ಬಾಲ್ಕನಿ ವ್ಯೂ ತೋರಿಸ್ತಾ ಇದ್ವಿ. ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ವ್ಯೂ ಎಷ್ಟು ತೋರಿಸ್ಕೊಂಡು ಬ್ಯೂಟಿಫುಲ್ ಆಗಿದೆ ಅನ್ನೋದ್ರ ಮೇಲೆ ಎಂಡ್ ಮಾಡ್ತಾ ಇದೀವಿ. ಎಸ್ ನೋಡಿ. ಸೊ ಇದೇ ವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.